ಆ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆ ತಾಯಿಯಿಂದ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ. ಬೆಂಗಳೂರಿನಿಂದ ಸರಿಸುಮಾರು 50 ಕಿಲೋಮೀಟರ್ ಸಮೀಪದಲ್ಲಿದೆ. ಹೊಸಕೋಟೆಯಿಂದ ಸರಿಸುಮಾರು 16 ಕಿಲೋಮೀಟರ್ ಸಮೀಪದಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಸರ್ವಮಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ರೌದ್ರರೂಪೆ ಮಹಾಕಾಳಿ ಭದ್ರಕಾಳಿ ಪ್ರಸಾದಿದೆ ಮಮ ಗೃಹೇ ವಸತಿಂ ಕಾಳಿ ಸರ್ವಕಾರ್ಯಾರ್ಥಂ ಸರ್ವವರಪ್ರದಾಯಿನಿ ಶ್ರೀ ಭದ್ರಕಾಳಿಯೇ ನಮಃ. ಎಲ್ಲ ಸಮಸ್ತ ನಾಡಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ವಿಶೇಷತೆ ಮತ್ತು ಕ್ಷೇತ್ರದಲ್ಲಿ ಆಗುವಂಥ ಅಮ್ಮನವರ ಅನುಗ್ರಹ, ಈ ಕ್ಷೇತ್ರದಲ್ಲಿ ಆಗುವಂಥ ಪೂಜಾ ಕಾರ್ಯಕ್ರಮಗಳನ್ನು ಇವತ್ತು ವಿಶೇಷವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷವಾಗಿ ನಡೆಯುವಂಥದ್ದು ಬಹಳಷ್ಟು ವಿಶೇಷ ಆಗಿರುತ್ತದೆ. ಹಾಗಾಗಿ ಇದೇ ತಿಂಗಳಲ್ಲಿ ಬರುವಂಥ ಅಮಾವಾಸ್ಯೆ ಅಂದರೆ 27ನೇ ತಾರೀಕು ಮಂಗಳವಾರ ಬಹಳಷ್ಟು ವಿಶೇಷವಾಗಿರುವಂಥ ಈ ಕ್ಷೇತ್ರದಲ್ಲಿ ಪೂಜಾ ಕಾರ್ಯಕ್ರಮಗಳಿರ್ತದೆ. ಬೆಳಗ್ಗೆ ಅಮ್ಮನವರಿಗೆ ರುದ್ರಾಭಿಷೇಕ ಆದ ನಂತರ ಮಹಾಮಂಗಳಾರತಿ, ರಾಜೋಪಚಾರ ಸಹ ಇರುತ್ತದೆ. ಅದಾದ ನಂತರ ಭಕ್ತರಿಗೆ ದರ್ಶನ ಇರ್ತದೆ. ದರ್ಶನ ಆದ ನಂತರ ಈ ಕ್ಷೇತ್ರದಲ್ಲಿ ಬಹಳಷ್ಟು ಅಮಾವಾಸ್ಯೆಗೆ ಬಹಳಷ್ಟು ಶಕ್ತಿ ಇರುವಂಥದ್ದು. ಯಾಕಂದರೆ ಶಿವಶಕ್ತಿ ನೆಲೆಸಿರುವಂಥ ಜಾಗದಲ್ಲಿ ಅಮಾವಾಸ್ಯೆಗೆ ಬಂದು ಅಮ್ಮನವರಿಗೆ ಸಂಕಲ್ಪವನ್ನು ಮಾಡಿ, ಅಮ್ಮನವರಿಗೆ ಏನು ಸಮಸ್ಯೆ ಇದೋ ಅದನ್ನು ಸಂಕಲ್ಪ ಮಾಡಬೇಕಂದ್ರೆ ದೈವ ಮುಂದೆ ಯಾವುದೂ ಇಲ್ಲ, ದೈವಕ್ಕೆ ನಾವು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದಾಗ ಅತಿ ಶೀಘ್ರದಲ್ಲಿ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಏನೇ ಸಮಸ್ಯೆ ಇದ್ರೂ ಸಹ ಅಮಾವಾಸ್ಯೆಯಲ್ಲಿ ಬಂದು ಶಿವನಿಗೆ ಮತ್ತು ಅಮ್ಮನಿಗೆ ಇಬ್ಬರಿಗೂ ಒಪ್ಪಿಸಬೇಕು. ನಮ್ಮ ಸಮಸ್ಯೆಗಳು ಸಂಕಷ್ಟಗಳು ಒಪ್ಪಿಸಿದಾಗ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು. ಅಮಾವಾಸ್ಯೆಗೆ ಬಂದು ಅಮ್ಮನವರ ಸಂಕಲ್ಪ ಪೂಜೆ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಮ್ಮನವರದ್ದು ಕೃಪೆಗೆ ಪಾತ್ರರಾಗಿ. ಮತ್ತು ವಿಶೇಷವಾಗಿ ಅಮಾವಾಸ್ಯೆ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ. ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಮಹಾಮಂಗಳದಾದ ನಂತರ 11 ಗಂಟೆಗೆ ತಾಯಿ ಭದ್ರಕಾಳಿ ಸಮೇತವಾಗಿ ಪ್ರಾಕಾರೋತ್ಸವ ಇರ್ತದೆ. ಆ ಪ್ರಾಕಾರೋತ್ಸವಕ್ಕೆ ನಾವು ಭಾಗವಹಿಸಿದಾಗ ಆ ತಾಯಿಯ ಹಿಂದೆ ನಾವು ಪ್ರಾಕಾರೋತ್ಸವ 3 ಪ್ರದಕ್ಷಿಣೆ ಹಾಕಿದಾಗ ಸಂಪೂರ್ಣವಾಗಿ ನಮ್ಮ ಸಂಕಷ್ಟಗಳು ಆದಷ್ಟು ಬೇಗ ನೆರವೇರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಹಾಗಾಗಿ ಆ ಪ್ರಾಕಾರೋತ್ಸವದಲ್ಲಿ ಅಮ್ಮನವರಿಗೆ ಮರಳಕ್ಕಿಯನ್ನು ತುಂಬಿ ಆ ಸಂಕಲ್ಪವನ್ನು ಅಮ್ಮನವರಿಗೆ ಒಪ್ಪಿಸಿ ಅದಾದ ನಂತರ ಅಮ್ಮನವರಿಗೆ ದೀಪವನ್ನು ಹಚ್ಚಿದಾಗ ನಿಮ್ಮ ಸಂಕಲ್ಪ ಅತಿ ವೇಗದಲ್ಲಿ ಪರಿಹಾರ ಆಗುವಂಥದ್ದು ವಿಶೇಷ. ಯಾಕಂದರೆ ಆ ಅಮಾವಾಸ್ಯೆಯಲ್ಲಿ ಅಮ್ಮನ ಪ್ರಾಕಾರೋತ್ಸವ ಹೋದಾಗ ಆ ತಾಯಿಯಲ್ಲಿ ಹೆಜ್ಜೆಯ ಮೇಲೆ ನಾವು ಹೆಜ್ಜೆ ಹಾಕಿದಾಗ ನಮ್ಮ ಸಂಕಷ್ಟಗಳು ಆದಷ್ಟು ಬೇಗ ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ.
ಇದೇ ಬರುವಂತಹ 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಬಂದು ಅಮ್ಮನ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮತ್ತೆ ಸಂಜೆ 6 ಗಂಟೆಗೆ ಮಹಾಪ್ರತ್ಯಂಗಿರಿ ಯಾಗ ಇರ್ತದೆ. ಆ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ಬಾಧೆಗಳನ್ನು ಪರಿಹಾರ ಮಾಡುವಂಥದ್ದು, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಆ ತಾಯಿಯಿಂದ ಅನುಗ್ರಹ ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಆ ಪ್ರತ್ಯಂಗಿರಿ ಯಾಗಕ್ಕೆ 6 ಗಂಟೆಗೆ ಪ್ರಾರಂಭ ಆದರೆ ಸುಮಾರು 7 ಗಂಟೆವರೆಗೂ ಪ್ರತ್ಯಂಗಿರಿ ಯಾಗ ನಡೀತದೆ. ಯಾಗ ನಡೆದ ನಂತರ ಅಮ್ಮನವರು ಸಮೇತವಾಗಿ ಪೂರ್ಣಾವತಿ ಸಹ ಆಗ್ತದೆ. ಯಾಕಂದ್ರೆ ಭದ್ರಕಾಳಿ ಸಮೇತ 3 ಪ್ರದಕ್ಷಿಣೆ ಹಾಕಿ ಪೂರ್ಣಾವತಿಯನ್ನು ಕೊಟ್ಟು ಬಂದಿರುವಂಥ ಭಕ್ತರಿಗೆ ಮತ್ತೆ ಎಲ್ಲ ನಾಡಿನ ಜನತೆಗೆ ಅಮ್ಮನವರಿಂದ ಅನುಗ್ರಹ ಆಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಪೂರ್ಣಾವತಿ ಕೊಡುವಂಥದ್ದು. ಹಾಗಾಗಿ ಬಂದು ಈ ಪೂಜಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಅಮ್ಮನವರೊಂದು ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ತಾ ಈ ಮಾತುಗಳನ್ನು ಮುಗಿಸಾದಿನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.